ಇವತ್ತು ಹಲಸಿನಕಾಯಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಸ್ವಲ್ಪ ಹಲಸಿನ ಸೊಳೆಗಳನ್ನು ತಗೊಳ್ಳಿ. ಇದು ಕಾಯಿಯಾಗಿರಬೇಕು. ಹಾಗೆ ಇದರ ಅರ್ಧದಷ್ಟು ನಾವು ಅಕ್ಕಿಯನ್ನು ಹಾಕ್ಕೋಬೇಕು. ಎರಡನ್ನು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ತೆಂಗಿನ ತುರಿ ಕೂಡ ಸೇರಿಸ್ಕೋಬಹುದು. ನೋಡಿ, ಈ ಥರ ನುಣ್ಣಗೆ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಇದನ್ನು ನಾವು ತಕ್ಷಣಕ್ಕೆ ಮಾಡ್ಕೋಬೋದು. ರಾತ್ರಿ ರುಬ್ಬಿ ಇಡಬೇಕು ಅಂತ ಏನೂ ಇಲ್ಲ. ಈಗ ಕಾದ ಕಾವಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಮಾಮೂಲಿ ದೋಸೆ ಎರೆಯುವಂತೆ ಎರೆದ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ತುಪ್ಪ ಹಾಕಿ ಬೇಯಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಜಾಸ್ತಿ ಹೊತ್ತು ಬೇಯಿಸಿದರೆ ಗರಿ ಗರಿ ಕೂಡ ಆಗುತ್ತೆ. ಹಾಗೆ ಸ್ವಲ್ಪ ಮೊದಲೇ ನಾವು ದೋಸೆ ತೆಗೆದ್ರೆ ಸ್ವಲ್ಪ ಮೆತ್ತಗೆ ಬರುತ್ತೆ. ನಿಮಗೆ ಹೇಗಿಷ್ಟನೋ ಹಾಗೆ ಮಾಡ್ಕೊಂಡು ತಿನ್ಬೋದು. ಇದು ಹಲಸಿನಕಾಯಿ ಸೀಸನ್ನಲ್ಲಿ ಮಾತ್ರ ಮಾಡೋ ದೋಸೆ. ರುಚಿಯಾದ ದೋಸೆ, ಚಟ್ನಿ, ಚಹಾದೊಂದಿಗೆ ಬೆಳಗಿನ ಟಿಫಿನ್ ಮುಗಿಸಿ ಹಾಗೆ ಸ್ವಲ್ಪ ಕೈತೋಟದ ಕಡೆಗೆ ಹೋದೆ. ಜೋರು ಮಳೆಗೆ ನನ್ನ ಗಿಡಗಳೆಲ್ಲ ಹೇಗಾಗಿದೆ ನೋಡಿ, ಎಲ್ಲ ಬಿದ್ದು ಹೋಗಿಬಿಟ್ಟಿದೆ. ಹಾಗೆ ಇದೊಂದು ಚಂದದ ಹೂವು ಕೂಡ ಅರಳಿಕೊಂಡಿದೆ. ಇದಕ್ಕೆ ಲಿಲ್ಲಿ ಅಂತ ಏನೋ ಹೇಳ್ತಾರೆ. ತುಂಬಾ ಮಳೆ ಆಗ್ತಿರೋದ್ರಿಂದ ಗಿಡಗಳೆಲ್ಲ ಬಿದ್ದುಬಿಟ್ಟಿವೆ. ಈಗ ಚೆನ್ನಾಗಿ ಹೂವು ಬಿಡೋ ಕಾಲ ಆದ್ದರಿಂದ ತುಂಬ ಹೂವು ತುಂಬಿಕೊಂಡಿರುತ್ತೆ ಎಲ್ಲ ಗಿಡಗಳಿಗೂ. ಹಾಗಾಗಿ ಒಂದು ಮಳೆ ಬಂದ ತಕ್ಷಣ ಗಿಡಗಳೆಲ್ಲ ಬಿದ್ದು ಬಿಡುತ್ತವೆ. ಈ ಗಿಡದ ಅವಸ್ಥೆ ನೋಡಿ, ಫುಲ್ ಬಿದ್ದುಬಿಟ್ಟಿದೆ. ಇನ್ನೀಗ ಇದರ ಕಡ್ದು ಹಾಕೋದೇ ಕೆಲಸ. ತೋಟಕ್ಕೆ ಹೋಗಿ ಮಧ್ಯಾಹ್ನದ ಅಡುಗೆಗೆ ಏನಾದರೂ ತೊಗೊಂಡು ಬರೋಣ. ಚೆನ್ನಾಗಿ ಕೆಸುವಿನ ಸೊಪ್ಪು ಬೆಳ್ಕೊಂಡಿದೆ. ಈಗ ಮಳೆ ಬೀಳ್ತಾ ಇರೋದರಿಂದ ಕೆಸುವಿನ ಸೊಪ್ಪಿನ ಗೊಜ್ಜು ಊಟಕ್ಕೆ ತುಂಬ ರುಚಿಯಾಗಿರುತ್ತೆ. ಗುಳುಬದನೆಕಾಯಿ ಕೂಡ ಬೆಳ್ಕೊಂಡಿತ್ತು. ಇದು ಕೂಡ ಅಡುಗೆಗೆ ತುಂಬಾ ರುಚಿಯಾಗಿರುತ್ತೆ. ಇದರಿಂದ ನಾವು ಹಸಿ ಗೊಜ್ಜು, ಪಲ್ಯ ಹಾಗೆ ಸಾಂಬಾರು ಎಲ್ಲ ಕೂಡ ಮಾಡ್ಬೋದು. ನೋಡಿ ಎಷ್ಟು ಸಿಕ್ತು. ಕೆಸುವಿನ ಸೊಪ್ಪು, ಹರಿವೆ ಗಿಡ ಹಾಗೆ ಗುಳುಬದನೆಕಾಯಿ ಇವಿಷ್ಟು ಇವತ್ತಿನ ಮಧ್ಯಾಹ್ನದ ಅಡುಗೆಗೆ ಸಾಕು. ಹರಿವೆ ಸೊಪ್ಪನ್ನು ಹೆಚ್ಚಿ ಸಾಂಬಾರು ಮಾಡಲಿಕ್ಕೆ ಇಡ್ತಾಯಿದ್ದೀನಿ.
ಈ ಬಿಳಿ ಹರಿವೆ ಗಿಡ ಸಾಂಬಾರಿಗೆ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾವು ಸ್ವಲ್ಪ ಮೊಳಕೆ ಕಾಳನ್ನು ಹಾಕ್ಕೋತೀನಿ. ನಾನು ತೊಗರಿಬೇಳೆ ಬದಲು ಮೊಳಕೆ ಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತೀನಿ. ಹಾಗೆ ಇನ್ನೊಂದು ಕುಕ್ಕರ್ನಲ್ಲಿ ನಾನು ಕೆಸುವಿನ ಸೊಪ್ಪನ್ನು ಕೂಡ ಗೊಜ್ಜಿಗೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಮತ್ತು ಗುಳಬದನೆಕಾಯಿ ಕೂಡ ಹೆಚ್ಚಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹುರಿಯೋದಕ್ಕೆ ಇಟ್ಟಿದ್ದೀನಿ. ಹೀಗೆ ತುಪ್ಪ ಹಾಕಿ ಹುರಿಯೋದ್ರಿಂದ ಹಸಿ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ತೆಂಗಿನೆಣ್ಣೆ ಕೂಡ ಹಾಕ್ಕೋತೀನಿ. ಗುಳಬದನೆಕಾಯಿ ಜೊತೆ 2 ಮಜ್ಜಿಗೆ ಮೆಣಸನ್ನು ಕೂಡ ಹಾಕ್ಕೋತೇನೆ. ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಸಾಂಬಾರಿಗೆ ರುಬ್ಬಿದ ಮಸಾಲೆನ ಹಾಕಿ ಕುದಿಸ್ಕೊಂಡ್ರೆ ಆಯಿತು. ಕೆಸುವಿನ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ನಾವು ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಬಬೇಕು ಅಂತಿಲ್ಲ. ಇದಕ್ಕೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ. ನೀವು ಬೆಳ್ಳುಳ್ಳಿ ಬದಲಿಗೆ ಇಂಗನ್ನು ಸಹ ಹಾಕ್ಕೋಬೋದು. ಇವಿಷ್ಟು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಮಾಡಿದ ಅಡುಗೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.